ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ GK ಕ್ವಶನ್ಸ್ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರು ಯಾರು ಅಂತೇಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರು ಅಂತೇಳಿ ಪ್ರಶ್ನೆ ಆಗ್ತದೆ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇನ್ನು ಸ್ವತಂತ್ರ ಭಾರತದ ಪ್ರಥಮ ಶಿಕ್ಷಣ ಸಚಿವರು, ಇದು ಕೂಡ ಪ್ರಶ್ನೆ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಇದೇ ರೀತಿ ಪ್ರಶ್ನೆ ಆಗ್ತಂದ್ರೆ ಎಕ್ಸಾಮ್ಗಳಲ್ಲಿ ಆಗುವಂಥದ್ದು. ಸ್ವತಂತ್ರ ಭಾರತದ ಪ್ರಥಮ ಶಿಕ್ಷಣ ಸಚಿವರು ಯಾರ್ತಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತೇಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು, ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು ಯಾರು ಅಂತೇಳಿ. RK ಷಣ್ಮುಗಂ. ಯಾರು? RK ಷಣ್ಮುಗಂ ಅಂತೇಳಿ. ಇವರು ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು ಅಂತೇಳಿ ಕರಿತೀವಿ ನಾವು. ಇನ್ನು ಸ್ವತಂತ್ರ ಭಾರತದ ಪ್ರಥಮ ಬಜೆಟ್ ಮಂಡನೆಯಾದದ್ದು ಯಾವಾಗ ಅಂತಂದ್ರೆ 26/11/1947 ಸ್ವತಂತ್ರ ಭಾರತದ ಪ್ರಥಮ ಬಜೆಟ್ ಮಂಡನೆ ಆಗ್ತದೆ. ಇನ್ನು ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ ಯಾರಂತಂದ್ರೆ JV ಮಾಳ್ವಂಕರ್. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಸ್ವತಂತ್ರ ಭಾರತದ ಪ್ರಥಮ ಸ್ಪೀಕರ್ ಯಾರಂತಂದ್ರೆ JV ಮಾಳ್ವಂಕರ್. ಇನ್ನು ಸ್ವತಂತ್ರ ಭಾರತದ ಮೊದಲ ಚೀಫ್ ಜಸ್ಟಿಸ್ ಯಾರು? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸ್ವತಂತ್ರ ಭಾರತದ ಮೊದಲ ಚೀಫ್ ಜಸ್ಟಿಸ್ ಯಾರಂತಂದ್ರೆ ಜಸ್ಟಿಸ್ HR ಕನಿಯಾ ಅಂತೇಳಿ. ಯಾರು? HR ಕನಿಯಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸ್ವತಂತ್ರ ಭಾರತದ ಪ್ರಥಮ ಉಪ ಪ್ರಧಾನಿ ಯಾರಂತಂದ್ರೆ ಅಥವಾ ಗೃಹ ಮಂತ್ರಿ ಯಾರಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಭಾರತೀಯ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರು? ಭಾರತೀಯ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು. ಇನ್ನು ಸಂವಿಧಾನ ಕರಡು ಸಮಿತಿ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತಂದ್ರೆ 29/8/1947 ಸಂವಿಧಾನ ಕರಡು ಸಮಿತಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಇನ್ನು ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರಂತಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಅಂತಂದರೆ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ. ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಅಂತಂದರೆ 26/1/1950 ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಲಾಗ್ತದೆ. ಇನ್ನು ಸಂವಿಧಾನ ಜಾರಿಗೆ ಬಂದಿರುವಂಥ ವರ್ಷ ಯಾವುದಂತಂದ್ರೆ 26/1/1950 ಸಂವಿಧಾನ ಜಾರಿಗೆ ಬರ್ತದೆ. ನೆಕ್ಸ್ಟ್ ನೋಡ್ರಿ. ರಾಷ್ಟ್ರಗೀತೆಯನ್ನು ಅಂಗೀಕರಿಸಿದ್ದು ಯಾವಾಗ ಅಂತಂದ್ರೆ 24/1/1950 ರಾಷ್ಟ್ರಗೀತೆಯನ್ನು ಅಂಗೀಕರಿಸಲಾಗ್ತದೆ. ಜನಗಣ ಮನ ಮೊದಲು ಪ್ರಕಟವಾದದ್ದು ಎಲ್ಲಿ? ತತ್ವಬೋಧಿನಿ ಸಂಪಾದಕರು ರವೀಂದ್ರನಾಥ್ ಟ್ಯಾಗೂರ್ ಅವರ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ. ಇನ್ನು ವಂದೇ ಮಾತರಂ ಬರೆದವರು ಯಾರಂತಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ವಂದೇ ಮಾತರಂ ಮೊದಲು ಹಾಡಿದ್ದು ಎಲ್ಲಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ವಂದೇ ಮಾತರಂ ಮೊದಲು ಹಾಡಿದ್ದು ಎಲ್ಲಿ ಅಂತಂದ್ರೆ 1896 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ, ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ವಂದೇ ಮಾತರಂ ಹಾಡನ್ನು ಹಾಡಲಾಗ್ತದೆ. ಇನ್ನು ಸತ್ಯಮೇವ ಜಯತೆ ಈ ವಾಕ್ಯವನ್ನು ಎಲ್ಲಿಂದ ಆರಿಸಿದೆ ಅಂತಂದ್ರೆ ಮಂಡೋಕ ಉಪನಿಷತ್ನಿಂದ ಆರಿಸಿರುವಂಥದ್ದು ಸತ್ಯಮೇವ ಜಯತೆ. ಭಾರತೀಯ ರಾಷ್ಟ್ರೀಯ ಪ್ರಾಣಿ ಯಾವುದಂತಂದ್ರೆ ಹುಲಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಂತಂದ್ರೆ ನವಿಲು. ಭಾರತದ ರಾಷ್ಟ್ರೀಯ ಹೂ ಯಾವುದಂತಂದ್ರೆ ಕಮಲ. ಭಾರತ ರಾಷ್ಟ್ರೀಯ ಆಟ ಯಾವುದಂತಂದ್ರೆ ಹಾಕಿ. ಭಾರತದ ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ಭಾಷೆ ಹಿಂದಿ ಯಾವಾಗ ಜಾರಿಗೆ ಬಂತಂದ್ರೆ 1967. ಭಾರತೀಯ ಕಾಲಾವಧಿಯ ರೇಖಾಂಶ ರೇಖೆ ಯಾವುದಂತಂದ್ರೆ 82 ಪೂರ್ವ ರೇಖಾಂಶ ಅಂತಂದ್ರೆ ಭಾರತೀಯ ಕಾಲಾವಧಿಯನ್ನು ಅಂತಂದ್ರೆ ಸೂಚಿಸ್ತದೆ. ರೇಖಾಂಶ ರೇಖೆ ಅಂತ ಕರಿತೀವಿ ನಾವು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ GK ಪ್ರಶ್ನೆಗಳು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.